ಪ್ರತಿ ಟನ್ ಕಬ್ಬು ಬೆಳೆಗೆ 3500 ದರ ನಿಗದಿ ಮಾಡಬೇಕು ಅಂತೇಳಿ ಈಗಾಗಲೇ ಬೀದರ್ ಜಿಲ್ಲೆಯಾದ್ಯಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳಗಾವಿ ಭಾಗದಲ್ಲಿ ಸಾಕಷ್ಟು ಹೋರಾಟವನ್ನು ರೈತರು ಮಾಡಿದ್ರು. ರೈತರ ಹೋರಾಟದ ಬೆನ್ನಲ್ಲೇ ಅದರ ಬಿಸಿ ಈಗ ಬೀದರ್ ಜಿಲ್ಲೆಗೂ ತಟ್ಟಿರುವಂಥದ್ದು. ಸದ್ಯ ನಾನು ಹುಮ್ನಾಬಾದ್ ಪಟ್ಟಣದಲ್ಲಿರುವಂಥದ್ದು. ಹುಮ್ನಾಬಾದ್ ಪಟ್ಟಣದಲ್ಲಿ ಬೀದರ್ ಜಿಲ್ಲೆಯ ರೈತರು ಎಲ್ಲರೂ ಕೂಡ ಈಗಾಗಲೇ ಹುಮ್ನಾಬಾದ್ ಪಟ್ಟಣದಲ್ಲಿ ಸೇರುವಂಥದ್ದು. ಹುಮ್ನಾಬಾದ್ ಪಟ್ಟಣದಲ್ಲಿ ಸಾಕಷ್ಟು ರೀತಿಯ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ಸದ್ಯ ನಾನು ಹುಮ್ನಾಬಾದ್ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಇದ್ದೇನೆ. ಇಲ್ಲಿರುವಂಥ ರೈತರನ್ನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ನೋಡ್ತಾ ಇರಬಹುದು ಯಾವ ರೀತಿ ಹೋರಾಟ ತೀವ್ರವಾಗಿ ಪಡೆದುಕೊಂಡಿದೆ ಅನ್ನುವಂಥದ್ದನ್ನ. ಈಗಾಗಲೇ ಪ್ರತಿ ಟನ್ ಕಬ್ಬು ಬೆಳೆಗೆ 3500 ರೂಪಾಯಿ ಬೆಲೆಯನ್ನು ನೀಡಲೇಬೇಕು ಎನ್ನುವಂಥ ಒತ್ತಾಯವನ್ನು ಇಲ್ಲಿನ ರೈತರು ಮಾಡ್ತಾ ಇರುವಂಥದ್ದು. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಗೆ ನೀಡಿದಂಥ 3300 ರೂಪಾಯಿ ದರ ನಿಗದಿಯಾಗಿದೆ. ಅದೇ ರೀತಿ ನಮ್ಮ ಜಿಲ್ಲೆಗೂ 3300 ರೂಪಾಯಿ ಬೆಲೆಯನ್ನು ನೀಡಲೇಬೇಕು ಅನ್ನುವಂಥ ಒತ್ತಾಯವನ್ನು ರೈತರು ಮಾಡಿದ್ರು. ಇದೇ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ 2 ಬಾರಿ ಸಭೆ ಕೂಡ ನಡೆದಿದ್ದು. 2 ಬಾರಿ ನಡೆದಂಥ ಸಭೆಗಳು ವಿಫಲವಾಗಿದ್ದು. ಸಭೆ ವಿಫಲವಾದ ಬೆನ್ನಲ್ಲೇ ಈಗಾಗಲೇ ರೈತರು ಹೋರಾಟಕ್ಕೆ ಕರೆಯನ್ನು ನೀಡಿದ್ರು. ಹೋರಾಟ ಕರೆ ಬೆನ್ನಲ್ಲೇ ಈಗಾಗಲೇ ಸಾಕಷ್ಟು ಸಾವಿರಾರು ರೈತರು, ವಿವಿಧ ಪರ ಸಂಘಟನೆದವರು ಮತ್ತು ರಾಜಕೀಯ ಮುಖಂಡರು ಕೂಡ ಪಕ್ಷಭೇದ ಮರೆತು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನೀವು ನೋಡ್ತಾ ಇರಬಹುದು ಯಾವ ರೀತಿ ಘೋಷಣೆಯನ್ನು ರೈತರು ಕೂಗ್ತಾ ಇದ್ದಾರೆ ಅನ್ನೋದನ್ನ. ಈಗಾಗಲೇ ಏನು ಸಾಕಷ್ಟು ಎತ್ತಿನ ಬಂಡಿಗಳು ಕೂಡ ಏನೊಂದು ಹೋರಾಟದಲ್ಲಿ ಭಾಗಿಯಾಗಿದೆ. ರೈತರು ಕೂಡ ಭಾಗಿಯಾಗಿರುವಂಥದ್ದು. ಎಲ್ಲರದು ಕೂಡ ಕೂಗು ಒಂದೇ, ಏನಂತಂದ್ರೆ ನಮ್ಮ ಬೆಳೆಗೂ ಕೂಡ ನಮ್ಮ ಕಬ್ಬು ಬೆಲೆಗೆ 3500 ರೂಪಾಯಿ ನೀಡಲೇಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಏನೋ ಆಕ್ರೋಶವನ್ನು ರೈತರು ಹೊರಹಾಕ್ತಿರುವಂಥದ್ದು. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇರುವಂಥದ್ದು. ಪ್ರತಿ ಟನ್ ಕಬ್ಬಿಗೆ 3300 ರೂಪಾಯಿ ಬೆಲೆಯನ್ನು ನೀಡಲೇಬೇಕು ಅನ್ನೋಂಥ ಒತ್ತಾಯವನ್ನು ರೈತರು ಮಂಡಿಸಿದ್ರು. ಆದರೆ ಸರ್ಕಾರಿ ಕಾರ್ಖಾನೆ ಮಾಲೀಕರು ಯಾವುದೇ ಕಾರಣಕ್ಕೂ ಬಗ್ಗಲಿಲ್ಲ. ಹೀಗಾಗಿ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈಗ ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗಾಗಲೇ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡು ಏನು ಹೇಳ್ತೀರಿ ಸರ್? ಹಾಂ, ಇವತ್ತು ಸರ್ ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ಳಿಕ್ಕೆ ಯಾರಾದರೂ ಕಾರಣ ಇದ್ದರೆ ಈ ಜಿಲ್ಲಾಡಳಿತ, ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಸರ್ಕಾರ. ಇವತ್ತು ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಈಗಾಗಲೇ 3200, 3300 ರೇಟ್ ಕೊಡ್ತೀವಿ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಒಂದು ಕಾರ್ಖಾನೆಯವರಂತೂ 3350, ಸರ್ಕಾರಕ್ಕಿಂತ 50 ರೂಪಾಯಿ ಹೆಚ್ಚು ಕೊಡ್ತೀವಿ ಅಂದ್ರೆ. ಆದರೆ ಬೀದರ್ ಜಿಲ್ಲೆಯ ಕಾರ್ಖಾನೆಯವರು ರೈತರಿಂದ ಈಗಾಗಲೇ ಸಾಕಷ್ಟು ಲೂಟಿ ಮಾಡಿದ್ದಾರೆ. ಆ ಕಾರ್ಖಾನೆಗೆ 850 ಕೋಟಿವರೆಗೆ ಸಾಲ ಮಾಡಿದ್ದಾರೆ. ಆದರೆ ಇವತ್ತು ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರದ ನಿಯಮದ ಪ್ರಕಾರ ದುಡ್ಡು ಕೊಡೋಂದ್ರೂ ಕೊಡ್ಲಿಕ್ಕೆ ತಯಾರಿಲ್ಲ. ಕೇವಲ 2850 ರೂಪಾಯಿ ಕೊಡ್ತೀನಿ ಅಂತ ಇದ್ದಾರೆ. ಅದಕ್ಕಾಗಿ ರೈತರು ಇವತ್ತು ರೊಚ್ಚಿಗೆದ್ದಾರೆ. ರಿಕವರಿ ಆಧಾರದ ಮೇಲೆ ಆದರೂ ಕೂಡ ರಿಕವರಿ ಕಡಿಮೆ ಆಗಲಿಕ್ಕೆ ಯಾರು ಕಾರಣ? ಇವತ್ತು ಆ ಕಾರ್ಖಾನೆಯವರೇ ಕಾರಣ ಇದ್ದಾರೆ. ಇದೇ ರೈತನ ಕಬ್ಬು ಪಕ್ಕದ ಯಾದಗಿರಿ ಕಾರ್ಖಾನೆಗೆ ಹೋಗಿದ್ರೆ ಅಲ್ಲಿ 11 ಮೇಗ ರಿಕವರಿ ಬರ್ತದೆ. ಮಹಾರಾಷ್ಟ್ರಕ್ಕೆ ಹೋದರೆ ಹೆಚ್ಚಿನ ರಿಕವರಿ ಬರ್ತದೆ. ಆದರೆ ಇಲ್ಲಿ ಮಾತ್ರ ಕಡಿಮೆ ಯಾಕೆ ಬರ್ತದೆ ಅಂದರೆ ಇದೇ ಕಾರ್ಖಾನೆಯವರು ರಿಕವರಿಯನ್ನು ಕಾಂಟಿಗೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ರಿಕವರಿ ಆ ರೈತನ ಹೊಲದಲ್ಲೇ ಟೆಸ್ಟ್ ಮಾಡೋದಾಗಬೇಕು. ಬ್ರಿಕ್ಸ್ ಅಂತ ಟೆಸ್ಟ್ ಮಾಡ್ತಾ ಇದ್ರು ಬೆಲೆ. ರೈತಂದು ಯಾವ ರೀತಿ ಹಾಲಿಗೆ ರೇಟ್ ಕೊಡ್ತಾರೋ, ಎಷ್ಟು ಫ್ಯಾಟ್ ಇದೆ ಅಷ್ಟು ಹಾಲು ಕೊಡ್ತಾರೆ. ಆ ರೀತಿ ಯಾವ ರೈತಂದು ಎಷ್ಟು ರಿಕವರಿ ಇದೆ ಆ ರೀತಿ ಅವನಿಗೆ ರೈತನ ಕಬ್ಬಿನ ಬೆಲೆಗೆ ಹಣ ಕೊಡಬೇಕು. ಇಲ್ಲ ಅಂದರೆ ರಾಜ್ಯದ ಮಾದರಿಯಲ್ಲಿ 3200 ಕೊಡಬೇಕು ಅಂತೇಳಿ ರೈತ ಸಂಘದವರು ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ. ನಮ್ಮ ಶಾಸಕ ಹೋರಾಟದಲ್ಲಿ ಭಿತ್ತಿ ಪತ್ರ ಹಿಡಿದಿದ್ರಿ, ಭಾವಚಿತ್ರಗಳನ್ನ ಹಿಡಿದು ಸಚಿವರದು, ಸಿಎಂ ಅವ್ರದ್ದು, ಜಿಲ್ಲಾ ಉಸ್ತುವಾರಿ ಸಚಿವರದ್ದು ಬ್ಯಾನರ್ ಎಲ್ಲ ತೆರವು ಮಾಡ್ತಾರೆ ಸರ್. ಯಾಕಂತ ಈ ರೀತಿ ಪೊಲೀಸರು ಇವತ್ತು ಕಾಂಗ್ರೆಸ್ನ ಏಜೆಂಟ್ ರೀತಿ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ಪೊಲೀಸ್ ಸ್ಟೇಷನ್ಗಳು ಅಂದರೆ ಕಾಂಗ್ರೆಸ್ನ ಕಚೇರಿಗಳ ಥರ ಆಗಿವೆ. ಪೊಲೀಸರು ಇದು ಮರ್ತಿದ್ದಾರೆ. ಇದು ಕಾಂಗ್ರೆಸ್ನ ಕೊನೆಯ ಆಡಳಿತ ಅಂತೇಳಿ. ಮುಂದೆ ಬರುವಂಥ ದಿನದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದ ಅಧಿಕಾರ ಬರೋದಿದೆ. ಅದಕ್ಕೆ ನಾನು ಪೊಲೀಸರಿಗೆ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನೀವು ನಿಮ್ಮ ಕರ್ತವ್ಯಕ್ಕೆ ಚ್ಯುತಿ ಬರಲಾರ್ದ ರೀತಿ ಕೆಲಸ ಮಾಡಿರಿ. ಇವತ್ತು ರೈತರು ಒಂದು ವೇಳೆ ಏನಾದರೂ ರೊಚ್ಚಿಗೆದ್ರು ಅಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ನೀವು ನಿಮ್ಮ ಕೆಲಸವನ್ನು ಸರ್ಕಾರ ವಿರುದ್ಧ ಹೋರಾಟ ಮಾಡೋದ್ರೇನು ರೈತರ ವಿರುದ್ಧ ಹೋರಾಟ ಮಾಡಬೇಕಾ? ಸರ್ಕಾರ ವಿರುದ್ಧ ಪ್ರತಿಭಟನೆ ಕೂಗ್ತಾರೆ, ಸರ್ಕಾರ ವಿರುದ್ಧ ಬ್ಯಾನರ್ಸ್ ಹಿಡಿತಾರೆ, ಏನು ಪೊಲೀಸರ ವಿರುದ್ಧ ಹಿಡಿಬೇಕಾ? ಅದಕ್ಕಾಗಿ ಇವರು ಅದೇ ರೀತಿ ಮಾಡಿದ್ದು ಸರಿಯಲ್ಲ. ಅದಕ್ಕೆ ಪೊಲೀಸರು ಈ ರೀತಿ ಮಾಡಬಾರ್ದು ಅಂತ ಒತ್ತಾಯ ಮಾಡ್ತಾರೆ. ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್? ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಕೂಡಲೇ ರೈತರಿಗೆ 3200, ಬೇರೆ ಕಡೆ 300 ಕೊಟ್ಟಿದ್ರಿ. ಅದ್ರ ಬೀದರ್ ಜಿಲ್ಲೆಯಲ್ಲಿ ಕನಿಷ್ಠ 3200 ಒಂದು ಬೆಂಬಲ ಬೆಲೆ ಕೊಡಬೇಕು. ಇವತ್ತು ರೈತ ಬೆಳೆ ಹಾನಿಯಿಂದ ಕಂಗೆಟ್ಟಿದ್ದಾನೆ. ಅದಕ್ಕೆ ನೀವು ಈಗಾಗಲೇ ಪರಿಹಾರ ಕೊಡ್ತೀನಿ ಅಂತೇಳಿ ಕಳೆದ 1ನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೆ 10% ರೈತರಿಗೂ ಕೂಡ ಪರಿಹಾರ ಕೊಟ್ಟಿಲ್ಲ. ಅದನ್ನು ಕೂಡ ಶೀಘ್ರ ಕೊಡಬೇಕು. ಮತ್ತು ಇನ್ಸೂರೆನ್ಸ್ ದುಡ್ಡು ಏನಿದೆ ರೈತಂದು ಅದನ್ನು ಕೂಡ ಬೇಗ ಬಿಡುಗಡೆ ಮಾಡಿಸ್ಲಿಕ್ಕೆ ಹಚ್ಚಬೇಕು ಅಂತ ಒತ್ತಾಯ ಮಾಡ್ತೀನಿ. ಇದಿಷ್ಟು ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂಥ ಸೋಮನಾಥ್ ಪಾಟೀಲ್ ಅವರ ಮಾತು. ಏನು ಈಗಾಗಲೇ ರೈತರಿಗೆ ಪರಿಹಾರ ನೀಡಬೇಕು ಮತ್ತು ಕಬ್ಬಿನ ಬೆಲೆಗೂ ಕೂಡ ಸೂಕ್ತವಾದ ಏನು ರೈತರ ಬೇಡಿಕೆ ಇದೆ ಆ ಬೇಡಿಕೆಗೆ ತಕ್ಕಂತೆ ಬೆಲೆಯನ್ನು ನೀಡಬೇಕು ಅನ್ನೋಂಥ ಒತ್ತಾಯನ ಮಾಡ್ತಿದ್ದಾರೆ. ಇದಷ್ಟೇ ಅಲ್ಲ, ಇಲ್ಲಿ ರೈತರು ಕೂಡ ಅದೇ ಒಂದು ಒತ್ತಾಯನ ಮಾಡ್ತಾ ಇರುವಂಥದ್ದು. ಕಬ್ಬು ಬೆಳೆಗೆ 3500 ರೂಪಾಯಿ ಬೆಲೆಯನ್ನು ನೀಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.